ನಮಸ್ಕಾರ ಎಲ್ರಿಗೂ. ಇವತ್ತು ಸರ್ವಕಾರ್ಯ ಸಿದ್ಧಿ ಯಂತ್ರದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಒಂದು ಅತ್ಯದ್ಭುತವಾದ ಯಂತ್ರ ಆಗಿರುತ್ತೆ. ಇದನ್ನ ಯಾವ ರೀತಿ ಎಲ್ಲ ಬರೀಬೇಕು, ಯಾವ ದಿನ ಎಲ್ಲ ಬರೀಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಯಾಕೆಂತ ಹೇಳಿದ್ರೆ ಏನೇ ಒಂದು ಯಂತ್ರ ಮಂತ್ರ ತಂತ್ರ ಆದರೂ ನಾವು ಫುಲ್ ವಿಡಿಯೋ ನೋಡಿದಾಗನೇ ನಮಗೆ ಅದು ಸಿದ್ಧಿ ಆಗೋದು ಮತ್ತು ಅದು ಕಾರ್ಯರೂಪಕ್ಕೆ ಬರೋದು. ನಾವು ಸ್ವಲ್ಪ ಸ್ವಲ್ಪ ಏನಾದರೂ ಕೇಳಿಬಿಟ್ಟು ನಮ್ಮಿಷ್ಟದಂತೆ ಏನಾದರೂ ಬರೆದ್ರೆ ಅದು ನಿಮಗೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಆದ್ದರಿಂದ ನೀವು ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಅವರೆಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇರೆಯವ್ರಿಗೂ ಕೂಡ ಇದನ್ನ ಶೇರ್ ಮಾಡಿ. ಯಾಕೆಂತ ಹೇಳಿದ್ರೆ ಎಲ್ಲರಿಗೂ ಇದು ರೀಚ್ ಆಗಲ್ಲ. ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಬಂಧು ಬಳಗದವರು ಆಗಲಿ ಎಷ್ಟೋ ವಿಷಯಗಳನ್ನ ಅಂದರೆ ಇಂಥ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅದ್ರ ಮಧ್ಯದಲ್ಲೇ ಬಿಟ್ಟು ಹೋಗೋಂಥದ್ದು, ಅಡೆತಡೆ ಆಗೋಂಥದ್ದೆಲ್ಲ ಆಗ್ತಾ ಇರುತ್ತೆ. ಆದ್ದರಿಂದ ಈ ಯಂತ್ರ ಅವರಿಗೆ ಉಪಯೋಗಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೆ ಅಥವಾ ಬಂಧು ಬಳಗಕ್ಕೆ ನೀವು ಶೇರ್ ಮಾಡ್ಬೋದು. ನಿಮಗೆ ಪರಿಚಯ ಇರೋರಿಗೂ ಶೇರ್ ಮಾಡ್ಬೋದು. ಇದನ್ನ ನೀವೇ ಬರ್ಕೋಬೋದು, ತೊಂದರೆ ಏನಿಲ್ಲ. ಅಥವಾ ನಮ್ಮ ಹತ್ರ ಬರ್ಸ್ಕೊಂಡ್ರು ನಾವು ಕೊರಿಯರ್ ಮೂಲಕ ನಿಮಗೆ ಕಳಿಸ್ಕೊಡ್ತೀವಿ. ಇದು ಯಾವ ಯಂತ್ರ ಅಂತ ಹೇಳಿದ್ರೆ ಸರ್ವಕಾರ್ಯ ಸಿದ್ಧಿ ಯಂತ್ರ ಅಂತ. ಏನು ಅಂತ ಹೇಳಿದ್ರೆ ಎಷ್ಟೋ ಜನ ಏನಾದರೂ ನಾನೊಂದು ಕೆಲಸ ಮಾಡಬೇಕು, ಇಂಥ ಪ್ರಾಜೆಕ್ಟ್ ಮಾಡಬೇಕು, ಮನೆ ಕಟ್ಸ್ಬೇಕು, ಒಂದು ಗಾಡಿ ತಗೋಬೇಕು, ಅಥವಾ ಒಂದು ಸ್ವಂತ ಬಿಸ್ನೆಸ್ ಓಪನ್ ಮಾಡಬೇಕು, ಒಂದು ವ್ಯಾಪಾರ ಮಾಡಬೇಕು ಅಂತ ಇರುತ್ತೆ. ಅಥವಾ ಯಾವುದಾದ್ರೂ ಒಂದು ಬಿಸ್ನೆಸ್ ಅಂದರೆ ಈಗ ಕೋಳಿ ಫಾರಮ್ ಮಾಡೋದಾಗಲಿ, ಅಥವಾ ಕೃಷಿ ಮಾಡೋದೇ ಆಗಿರಲಿ, ಅಥವಾ ಬೇರೆ ಏನಾದರೂ ಸರಿನೇ, ಏನಾದರೂ ಒಂದು ಕೆಲಸ ಮಾಡಬೇಕು, ನಾವು ಜೀವನದಲ್ಲಿ ಉದ್ಧಾರ ಆಗಬೇಕು ಅಂತ ಏನೇನೋ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಆದರೆ ಅದಕ್ಕೆ ಒಂದು ಒಳ್ಳೆ ವೇದಿಕೆ ಸಿಕ್ಕಿರಲ್ಲ, ಅಥವಾ ಒಂದು ಒಳ್ಳೆ ಮಾರ್ಗದರ್ಶನ ಸಿಕ್ಕಿರಲ್ಲ. ಅಂಥ ಸಂದರ್ಭದಲ್ಲಿ ನೀವು ಈ ಥರದ್ದು ಯಂತ್ರ ಏನಾದರೂ ಮಾಡಿ ಕಟ್ಕೊಂಡ್ರೆ ನಿಮಗೆ ಅದರಿಂದ ಒಳ್ಳೆಯದಾಗುತ್ತೆ. ಯಂತ್ರ ಕಟ್ಕೊಂಡ್ರೆ ಒಳ್ಳೆಯದಾಗುತ್ತಾ ಅಂತ ಹೇಳಿದ್ರೆ ಹೌದು, ಒಳ್ಳೆಯದಾಗುತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ಅಂದರೆ ನಿಮಗೆ ನಂಬಿಕೆ ಇರಬೇಕು. ನೀವು ಡೌಟಲ್ಲೆಲ್ಲ ಮಾಡಿಕೊಂಡು ಇದೇನು ಒಂದು ಹಾಳೆ ಮೇಲೆ ಅಥವಾ ತಗಡು ಮೇಲೆ ಈ ಥರದ್ದೆಲ್ಲ ಬರೆದು ಹಾಕ್ಕೊಂಡ್ರೆ ಆಗುತ್ತಾ, ನಾನು ಎಷ್ಟೋ ಪ್ರಯತ್ನ ಪಟ್ಟಿದ್ದೀನಿ, ಅದರಿಂದ ನನಗೇನೂ ಆಗಲಿಲ್ಲ, ಇದರಿಂದ ಮಾತ್ರ ಆಗುತ್ತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ನಂಬಿಕೆ ಒಂದಷ್ಟೇ ಇಲ್ಲಿ ಮುಖ್ಯ. ಈಗ ಹಸುವಾಗುತ್ತೆ, ಹಸುವನ್ನ ತೋರಿಸು ಅಂತ ಹೇಳಿದ್ರೆ ತೋರ್ಸೋಕ್ಕಾಗಲ್ಲ. ಹಸುವಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಊಟ ಹಾಕ್ಕೊಡ್ಬೋದು. ಹಸುವನ್ನ ತೋರಿಸಿ ಆಮೇಲೆ ಊಟ ಹಾಕ್ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಅದರಿಂದ ಯಂತ್ರ ಕೆಲಸ ಮಾಡುತ್ತೆ. ನನಗೆ ಯಾರೋ ಮನೆಗೆ ಕಾಲ್ ಮಾಡಿ ಕೇಳಿದ್ರು ಇದೆಲ್ಲ ಆಗುತ್ತಾ ಅಂತ. ಎಷ್ಟೋ ಜನಕ್ಕೆ ಆಗಿದೆ ಅಲ್ವಾ. ಆಗದಿದ್ದರೆ ನಾವು ಯಾಕೆ ವೀಡಿಯೋ ಮಾಡಬೇಕು? ಆದ್ದರಿಂದ ಇದು ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಲಿ ಅಂತ ಅಷ್ಟೇ ನಾವು ಇದನ್ನೆಲ್ಲ ತೋರಿಸ್ತಾ ಇರೋದು. ಇದರಲ್ಲಿ ಯಾವುದೇ ರೀತಿಯಾದ ಮೂಢನಂಬಿಕೆ ಇಲ್ಲ. ಏಕೆಂತೇಳಿದ್ರೆ ಹಿಂದೆಲ್ಲ ಇಂಥದ್ದನ್ನೇ ಉಪಯೋಗಿಸ್ಕೊಂಡು ಅವರು ತಮ್ಮ ಕೆಲಸಗಳನ್ನ ಸಿದ್ಧಿ ಮಾಡ್ಕೊಳ್ತಿದ್ರು. ಮತ್ತು ಇದನ್ನೆಲ್ಲ ಯಾರು ಸುಮ್ಮನೆ ಬರೆದಿರೋದು ಅಲ್ಲ, ಇದೆಲ್ಲ ಕೆಲಸ ಮಾಡೋದ್ರಿಂದನೇ ಬರೆದಿದ್ದಾರೆ. ಸುಮ್ಮನೆ ಎಲ್ಲ ಬರೆಯೋಕ್ಕೆ ಇದೆಲ್ಲ ಚಾನ್ಸ್ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಂಬಿಕೆ ಇರೋರು ಮಾತ್ರ ಕಾಲ್ ಮಾಡಿ, ನಿಮಗೆ ಬೇಕಾದರೆ ನಾವು ಇದನ್ನ ರೆಡಿ ಮಾಡಿಕೊಡ್ತೀವಿ. ಇಲ್ಲ ನೀವೇ ರೆಡಿ ಮಾಡ್ಕೋಬೋದು, ತೊಂದರೆ ಇಲ್ಲ. ನಾನು ಈಗಾಗಲೇ ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನೀವೇ ಯಂತ್ರಗಳನ್ನ ತಯಾರು ಮಾಡ್ಕೋಬೋದು ಅಂತ. ಆಮೇಲೆ ಅದಕ್ಕೆ ಯಾವೆಲ್ಲ ವಸ್ತುಗಳನ್ನ ಹಾಕಬೇಕು ಅಂತ ಕೂಡ ನಾನು ಹೇಳಿದ್ದೀನಿ. ಆ ವಿಡಿಯೋಗಳನ್ನೂ ನೋಡಿ. ಹಾಗೆ ಯಂತ್ರ ಬರೆಯೋದು ಹೇಗೆ, ಆಮೇಲೆ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡೋದು ಹೇಗೆ, ಪ್ರತಿಯೊಂದು ಕೂಡ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾಕೆಂತೇಳಿದ್ರೆ ನಾವು ಒಂದೊಂದೇ ಮೆಟ್ಲು ಹತ್ಕೊಂಡೇ ಮುಂದೆ ಸಾಗೋಕ್ಕಾಗೋದು, ಅಂದರೆ ಎತ್ತರಕ್ಕೆ ಬೆಳೆಯೋಕ್ಕಾಗೋದು. ಆದ್ದರಿಂದ ಮಧ್ಯದಲ್ಲಿ ನಾನು ಈ ಥರದ್ದೆಲ್ಲ ಯಂತ್ರಗಳು ಕೊಟ್ಬಿಟ್ಟು ನೀವೇ ಬರ್ಕೊಳ್ಳಿ ಅಂತ ಹೇಳಿದ್ರೆ ಆಗಲ್ಲ. ಅದಕ್ಕೆ ನಿಮಗೆ ಹೆಲ್ಪ್ ಆಗಲಿ ಅಂತಲೇ ನಾನು ಪ್ರತಿಯೊಂದು ಇಲ್ಲಿ ಆತ್ಮರಕ್ಷಣಾ ಮಂತ್ರ ಕೂಡ ಕೊಟ್ಟಿದ್ದೀನಿ. ನಂತರ ಪ್ರಾಣ ಪ್ರತಿಷ್ಠೆ ಮಂತ್ರ ಕೊಟ್ಟಿದ್ದೀನಿ. ತಾಯ್ತಗಳನ್ನ ಯಾವ ರೀತಿ ರೆಡಿ ಮಾಡಬೇಕು, ಏನೆಲ್ಲ ವಸ್ತುನ ಯೂಸ್ ಮಾಡಿದ್ರೆ ತಾಯ್ತಗಳು ರೆಡಿ ಆಗ್ತವೆ ಅಂತ ಪ್ರತಿಯೊಂದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಆಮೇಲೆ ಇದಕ್ಕೆ ದೀಕ್ಷೆ ಅನ್ನೋದು ಬೇಕು. ನೀವು ಯಂತ್ರಗಳನ್ನ ನಿಮ್ಮ ಗುರುಗಳ ಹತ್ರ ದೀಕ್ಷೆ ತಗೊಳ್ಳಿ. ಅಥವಾ ನೀವು ಯಾರು ಇಲ್ಲ, ನಮಗೆ ಗುರುಗಳು ಅಂತ ಇಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಮನೆ ದೇವರು ಅಥವಾ ಕುಲದೇವರು ಇವ್ರನ್ನ ನೀವು ಗುರುವಾಗಿ ಸ್ವೀಕಾರ ಮಾಡ್ಬೋದು. ಆದರೆ ಅದೆಲ್ಲನೂ ಒಂದು ಕನೆಕ್ಷನ್ ಅನ್ನೋದಿರುತ್ತೆ. ಅದು ಎಲ್ಲರಿಗೂ ಬರೋಂಥದ್ದಲ್ಲ.
ನಾನು ಅದಕ್ಕೆ ಇದನ್ನ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಹೇಳಬೇಕು ಅಂತಲೇ ಹೇಳ್ತಾ ಇದ್ದೀನಿ. ಆದ್ದರಿಂದ ಏನೋ ಮಾಡೋಕ್ಕೋಗಿ ಏನೇನೋ ಮಾಡ್ಕೋಬೇಡಿ. ಒಂದು ನೀವು ಈ ಯಂತ್ರಗಳನ್ನ ಬರ್ಕೋಬೋದು, ತೊಂದರೆ ಇಲ್ಲ, ಬರ್ಕೊಳ್ಳಿ, ಸಿದ್ಧಿ ಮಾಡ್ಕೊಂಡು ಬರ್ಕೊಳ್ಳಿ. ಇಲ್ಲ ಅಂತೇಳಿದ್ರೆ ದೀಕ್ಷೆ ತಗೊಂಡು ನೀವು ಬರಿಬೋದು. ಹಾಗೆ ಈಗ ದೀಕ್ಷೆ ತಗೊಳ್ಳೋದು ಒಂದು ಬಿಸ್ನೆಸ್ ಥರನೇ ಆಗಿದೆ. ಕೆಲವೊಬ್ಬರು 10,000, 15,000, 50,000 ಕೇಳಿದ್ದು ಇದೆ. ನಾನು ಅದನ್ನ ಕೇಳ್ಪಟ್ಟಿದ್ದೀನಿ. 50,000 ಕೊಡಿ ನಾವು ದೀಕ್ಷೆ ಕೊಡ್ತೀವಿ ಅಂತ. ನಿಜವಾಗ್ಲೂ ಹೇಳ್ತೀನಿ, ದೀಕ್ಷೆ ಕೊಡೋಕ್ಕೆ ಅಷ್ಟೆಲ್ಲ ದುಡ್ಡು ಆಗೋದೇ ಇಲ್ಲ. ಇವರು ಒಂದು ಬಿಸ್ನೆಸ್ ಥರ ಅಂತ ಮಾಡಿಕೊಂಡು ಈ ಥರ ಮಾಡ್ತಾಯಿದ್ದಾರೆ. ನೋಡಿ, ನಿಮಗೆ ಒಳ್ಳೆ ಗುರುಗಳು ಸಿಕ್ಕಿದ್ರೆ ಅವ್ರ ಹತ್ರ ದೀಕ್ಷೆ ತಗೊಂಡು ನಂತರ ಯಂತ್ರ ಬರ್ಕೊಳ್ಳಿ. ಇಲ್ಲ ನೀವೇ ಸ್ವಯಂ ಬರಿಬೋದು, ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಅನ್ನೋದು ಬೇಕಾಗುತ್ತೆ. ಸ್ವಯಂ ಬರೀಬೇಕು ಅಂತೇಳಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ. ನೀವು ಅದನ್ನ ಮುಂದೆ ಒಂದು 4 ಜನಕ್ಕೆ ಒಳ್ಳೇದಾದರೆ ಸಾಕು. ಅದರಿಂದ ಬಿಸ್ನೆಸ್ ಮಾಡಿಕೊಂಡು, ಈಗ ನೀವು ಯಂತ್ರ ಬರಿತೀರಾ ಅಂತ ಹೇಳಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ನಿಮ್ಮದು ಟೈಮಿಗೆ ಆಮೇಲೆ ನಿಮ್ಮ ಕೆಲಸಕ್ಕೆ ಅವರು ಚಾರ್ಜ್ ಕೊಡಬೇಕು. ನಂತರ ನೀವು ಇದೇನೆಲ್ಲ ತಂದಿದ್ದೀರ ವಸ್ತುಗಳು ಒಂದು ತಾಯ್ತ ಬರೆಯೋಕ್ಕೆ, ಅದಕ್ಕೆ ಚಾರ್ಜ್ ಕೊಡಬೇಕು. ನಂತರ ಈಗ ನಾನು ಹೇಳಿದೆ ಕೊರಿಯರ್ ಮೂಲಕ ಕಳಿಸ್ತೀವಿ ಅಂತ, ಆ ಕೊರಿಯರ್ಗೆ ನೀವು ಚಾರ್ಜ್ ಕೊಡಬೇಕಾಗುತ್ತೆ. ಇದಿಷ್ಟು ಬಿಟ್ಟರೆ ಇವರು ಈಗ ನಾನು ಈ ಯಂತ್ರ ಕೊಡ್ತಾಯಿದ್ದೀನಿ ಅಂದರೆ ನಾನು ಯಂತ್ರ ಇದನ್ನೆಲ್ಲ ಬರೆದಿಲ್ಲ. ಇದನ್ನ ನಮ್ಮ ಪೂರ್ವಿಕರು, ನಮ್ಮ ಋಷಿಮುನಿಗಳು ಬರೆದಂಥ ಯಂತ್ರಗಳಿದು. ಇದಕ್ಕೆ ನಾವ್ಯಾಕೆ ದುಡ್ಡು ಇಸ್ಕೋಬೇಕು ಅಲ್ವಾ? ಆದ್ದರಿಂದ ಎಲ್ಲೂ ಮೋಸ ಹೋಗಬೇಡಿ. ದೀಕ್ಷೆ ತಗೋತೀನಿ ಅಂತ ಹೇಳಿಬಿಟ್ಟು ತುಂಬ ದುಡ್ಡು ಕೇಳಿ, ನಮ್ಮ ಹತ್ರನೇ ಕೇಳಿದ್ದೆಲ್ಲ ಇದೆ. ಅಂಥ ಸಂದರ್ಭದಲ್ಲಿ ನಾವು ಒಂದು ಒಳ್ಳೆ ಗುರುಗಳನ್ನ ನೋಡಿ ಅವ್ರ ಹತ್ರ ದೀಕ್ಷೆ ತಗೊಂಡಿದ್ದೀವಿ. ನೀವು ಬೇಕಾದ್ರೆ ಆ ಥರ ಒಂದು ಒಳ್ಳೆ ಗುರುಗಳನ್ನ ನಿಮಗೆ ಕೆಲಸಕ್ಕೆ ಬರಬೇಕು. ಈಗ ದುಡ್ಡು ಇಸ್ಕೊಂಡು ಏನೋ ಒಂದು ಮಂತ್ರ ಕೊಟ್ಬಿಟ್ಟು ಸುಮ್ಮನೆ ಆಗ್ತಾರೆ. ಎಷ್ಟೋ ಜನ ಆ ಥರ ಮಾಡ್ತಾರೆ. ಆದರೆ ಅದು ಎಫೆಕ್ಟ್ ಹೆಂಗೆಲ್ಲ ಇರುತ್ತೆ ಅಂತ ಅರ್ಥ ಮಾಡ್ಕೋತಾರಲ್ಲ ಗುರುಗಳು. ಹಿಂಗೆ ಮಾಡಿದ್ರೆ ಈ ಥರ ಆಗುತ್ತೆ, ಈ ಥರ ಮಾಡಿ, ನೆಕ್ಸ್ಟ್ ಸ್ಟೆಪ್ ಈ ಥರ ಮಾಡಿ ಅಂತ. ಅಂಥ ಗುರುಗಳನ್ನ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ಒಂದು ಮಂತ್ರ ಕೊಟ್ಬಿಟ್ಟು, ಯಂತ್ರ ಕೊಟ್ಬಿಟ್ಟು ಇದನ್ನ ಬರ್ಕೊಳ್ಳಿ, ಇದು ಸಿದ್ಧಿ ಆಗುತ್ತೆ ಅಂತ ಹೇಳಿದ್ರೆ ಅವರು ಕಳ್ಳಗುರುಗಳೇ ಆಗಿರ್ತಾರೆ. ಅವರು ದುಡ್ಡುಗೋಸ್ಕರ ದುಡ್ಡನ್ನೇ ನೋಡ್ತಾ ಇರ್ತಾರೆ. ಅಂಥವ್ರನ್ನೆಲ್ಲ ನೋಡಿಕೊಂಡು ನೀವು ಅವ್ರನ್ನ ಆಯ್ಕೆ ಮಾಡಿಕೊಂಡು ನೀವು ಮೂರ್ಖರಾಗಬೇಡಿ, ಆಮೇಲೆ ದುಡ್ಡು ಕಳ್ಕೊಬೇಡಿ. ಆದ್ದರಿಂದ ಹೇಳ್ತಾ ಇದ್ದೀನಿ. ಇರಲಿ, ಆಯಿತು. ಈಗ ಯಂತ್ರದ ಬಗ್ಗೆ ಮಾತಾಡೋಣ, ಯಾಕೆಂದರೆ ಹೇಳ್ತಾ ಇದ್ರೆಲ್ಲ ಜಾಸ್ತಿನೇ ಆಗಿಬಿಡುತ್ತೆ. ಸುಮ್ಮನೆ ಅಂದರೆ ನೀವೆಲ್ಲೂ ಮೋಸ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೇ ನಾನು ಹೇಳಿದ್ದು. ನೋಡಿ, ಇದು ಸರ್ವಕಾರ್ಯ ಸಿದ್ಧಿ ಯಂತ್ರ ಅಂತ. ನೀವು ಈಗಾಗಲೇ ಹೇಳಿದೆ, ನಾನು ಮನೆ ಕಟ್ಟಬೇಕು, ಒಂದು ಗಾಡಿ ತೊಗೋಬೇಕು, ಬಿಸ್ನೆಸ್ ಮಾಡಬೇಕು ಅಂತೆಲ್ಲ ಕೆಲವರಿಗೆ ಆಸೆ ಇರುತ್ತೆ. ಮತ್ತು ಓದಲ್ಲಿ ಮುಂದುವರಿಬೇಕು, ನಂತರ ಹೈಯರ್ ಎಜುಕೇಷನ್ ಮಾಡಬೇಕು, ಅದಕ್ಕೆಲ್ಲ ಬೇರೆ ಯಂತ್ರಗಳು ಬರುತ್ತೆ. ಇದು ಕೂಡ ಆಗುತ್ತೆ. ನಂತರ ಫಾರಿನ್ಗೆಲ್ಲ ಹೋಗಬೇಕು, ಅಲ್ಲೇನಾರು ಮಾಡಬೇಕು, ಬಿಸ್ನೆಸ್ಸಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿರಬೇಕು. ತುಂಬ ಜನ ತುಂಬಾ ಆಸೆಗಳು ಇಟ್ಕೊಂಡಿರ್ತಾರೆ. ಆಸೆಗಳಿಗೆ ಬೇಕಾದಷ್ಟು ಬರ್ತಾ ಇರುತ್ತೆ. ಅದರಿಂದ ಸರ್ವ ಕಾರ್ಯಗಳನ್ನು ನಿಮಗೆ ಕೈಗೂಡಿಸುವಂಥ ಯಂತ್ರ ಇದು. ಕೆಲವರಿಗೆ ಈ ಥರ ಎಲ್ಲ ಆಸೆ ಇರುತ್ತೆ, ಅದು ಮಾಡಬೇಕು ಅನ್ನೋ ಟೈಮಲ್ಲಿ ಕಟ್ಟಾಗ್ತಾ ಇರುತ್ತೆ. ಏನೋ ಮತ್ತೊಂದು ಪ್ರಾಬ್ಲಮ್ ಬರುತ್ತೆ, ಅದಕ್ಕೆ ಟೈಮ್ ಕೊಡಬೇಕಾಗುತ್ತೆ, ಅಥವಾ ದುಡ್ಡೆಲ್ಲ ಅಲ್ಲಿ ಖರ್ಚು ಮಾಡಬೇಕಾಗುತ್ತೆ. ನೀವು ಅಂದ್ಕೊಂಡಿದ್ದು ಸಾಧಿಸೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲೂ ನೀವು ಈ ಯಂತ್ರಗಳನ್ನ ಬರೆದು ಹಾಕ್ಕೋಬೋದು. ಇದರಿಂದ ನಿಮಗೆ ಸರ್ವ ಕಾರ್ಯಗಳಲ್ಲೂ ಯಶಸ್ಸು ಅನ್ನೋದು ಸಿಗುತ್ತೆ. ಅಲ್ಲೇ ಕೊಟ್ಟಿದ್ದಾರೆ ನೋಡಿ, ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಆದರೆ ಈ ಯಂತ್ರನ ಯಾವ ರೀತಿ ಬರಿಬೇಕು ಅಂತ ಹೇಳಿದ್ರೆ, ಇದನ್ನ ನೀವು ಭುಜಪತ್ರೆಯಲ್ಲೇ ಬರಿಬೇಕು. ಒಂದು ಖಾಲಿ ಹಾಳೆಯಲ್ಲಿ ಬರಿಬಾರ್ದು, ತಗಡಲ್ಲೂ ಕೂಡ ಬರಿಬಾರ್ದು. ಈಗಲೇ ಹೇಳಿದ್ದೀನಿ, ಇದನ್ನ ಭುಜಪತ್ರೆಯಲ್ಲೇ ಬರಿಬೇಕು. ಯಾವ ದಿನ ಬರಿಬೇಕು ಅಂತ ಹೇಳಿದ್ರೆ ಗುರುವಾರ ದಿನ ಬರಿಬೇಕು. ಗುರುವಾರ ದಿನ ಬೆಳಗ್ಗೆ ಬರಿಬೋದು, ಬ್ರಾಹ್ಮಿ ಮುಹೂರ್ತದಲ್ಲಿ. ಒಂದು ಒಳ್ಳೆ ಕಾಲಗಳನ್ನ ನೋಡಿಕೊಂಡು ಬರ್ಕೋಬೇಕು. ಅಂದರೆ ಗುರುವಾರ ಸಮಯದಲ್ಲಿ ಸಿದ್ಧಿಯೋಗ, ವೃದ್ಧಿಯೋಗ, ಶುಭಯೋಗ, ಸರ್ವಾರ್ಥ ಸಿದ್ಧಿಯೋಗ ಈ ಥರದ್ದೆಲ್ಲ ಬರುತ್ತೆ. ಆಮೇಲೆ ಇನ್ನು ಈಗ ಶಿವರಾತ್ರಿ ಕೂಡ ಬರ್ತಾಯಿದೆ, ಅಂಥ ದಿನಗಳಲ್ಲೂ ಕೂಡ ಬರಿಬೋದು. ಯಾಕೆಂತೇಳಿದ್ರೆ ಶಿವರಾತ್ರಿ ದಿನ ತುಂಬ ಒಳ್ಳೆ ಯೋಗ ಇದೆ, ಶಿವಯೋಗ ಇದೆ. ಅದರಿಂದ ಆ ದಿನ ಕೂಡ ನೀವು ಬರಿಬೋದು. ನಂತರ ಅಮಾವಾಸ್ಯೆ ಬರುತ್ತೆ, ಇದನ್ನ ಅಮಾವಾಸ್ಯೆಯಲ್ಲಿ ಬರಿಬಾರ್ದು, ಹುಣ್ಣಿಮೆಯಲ್ಲಿ ಬರಿಬೇಕು. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನಂತರ ಇದನ್ನ ಗ್ರಹಣ ಕಾಲದಲ್ಲೂ ಕೂಡ ನೀವು ಬರಿಬೋದು. ಬರೆದು ಇದನ್ನ ಯಾವುದ್ರಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಅಷ್ಟಗಂಧದಿಂದ ಬರಿಬೇಕು.
ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅಷ್ಟಗಂಧ ಅಂತ, ಅದನ್ನ ತಗೊಂಡು ನೀವು ಭುಜಪತ್ರೆಯಲ್ಲಿ ಬರಿಬೇಕಾಗುತ್ತೆ. ಬರೆದು ನಂತರ ಇದಕ್ಕೆ ಅಷ್ಟವಿಧ ಅರ್ಚನೆಲ್ಲ ಮಾಡಬೇಕು. ಅಂದರೆ ಧೂಪ ದೀಪ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಬೇಕು, ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಬೇಕು. ನಂತರ ಇದಕ್ಕೆ ತುಪ್ಪದ ದೀಪದ ಆರತಿ ಮಾಡಬೇಕು. ನಂತರ ಏನು ಮಾಡಬೇಕು, ಒಂದು ತಾಯ್ತದ ಟ್ಯೂಬ್ ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ನೀವು ಕೊರಳಲ್ಲಿ ಹಾಕ್ಕೋಬೇಕು. ಬರೀ ಇಷ್ಟೇನ ಹಾಕೋದು ಅಂತೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇದಕ್ಕೆ ಕೆಲವೊಂದು ಮೂಲಿಕೆಗಳು ಹಾಕಬೇಕು. ಗೋರೋಚನ, ಕಸ್ತೂರಿ ಇಂಥವೆಲ್ಲ ಮೂಲಿಕೆಗಳು ಹಾಕಬೇಕು. ಆಮೇಲೆ ದೈವ ಭೂತಾಳೆ, ಪಾದರಸ ಈ ಥರದ್ದೆಲ್ಲ ಇನ್ನೂ ಕೆಲವೊಂದು ಮೂಲಿಕೆಗಳಿರುತ್ತೆ. ಆ ಮೂಲಿಕೆಗಳೆಲ್ಲ ಹಾಕ್ಬಿಟ್ಟು ನೀವು ತಾಯ್ತನ ರೆಡಿ ಮಾಡಿಕೊಂಡು ನೀವು ಪರ್ಮನೆಂಟಾಗಿ ಇದನ್ನ ಹಾಕೋಬೋದು. ಪರ್ಮನೆಂಟಾಗಿ ಇದನ್ನ ಹಾಕೋದ್ರಿಂದ ಆಮೇಲೆ ಡೈಲಿ ಇದಕ್ಕೆ 41 ದಿನಗಳ ಕಾಲ ಧೂಪ ಕೊಡಬೇಕು. ಅಂದರೆ ಸಾಂಬ್ರಾಣಿ ಹೊಗೆ ಕೊಡಬೇಕು. ಅದರಿಂದ ಇದು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗುತ್ತೆ. ನೀವು ಪರ್ಮನೆಂಟಾಗಿ ನಿಮ್ಮ ಲೈಫ್ ಲಾಂಗ್ ಇದನ್ನ ಹಾಕೋಬೋದು. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇದನ್ನೆತ್ತು ಬಿಚ್ಚಿ ಇದನ್ನ ಗಂಜಲ ಅಥವಾ ಅರಿಶಿಣದ ನೀರಿನಿಂದ ತೊಳೆದು ಮತ್ತೆ ಪೂಜೆ ಎಲ್ಲ ಮಾಡಿ ನಂತರ ಇದನ್ನ ನೀವು ಹಾಕ್ಕೋಬೋದು. ನೀವು ಯಾವುದಾದ್ರು ಸೂತ್ಕಕ್ಕೆ ಹೋಗೋದಕ್ಕೆ, ಅಂದರೆ ಸಾವಿನ ಸೂತ್ಕಾಗಲಿ, ಈ ಹೆಣ್ಮಕ್ಳು ಋತುಮತಿ ಆಗಿದ್ದವ್ರ ಮನೆಗೆಲ್ಲ ಹೋಗುವಾಗ ಇದನ್ನ ಬಿಚ್ಚಿಡಬೇಕು. ನಂತರ ಬಂದು ಅದನ್ನೆಲ್ಲ ಶುದ್ಧೀಕರಣ ಮಾಡಿ ನೀವೆಲ್ಲ ಶುಚಿಭೂತರಾಗಿ ನಂತರ ಇದನ್ನ ಹಾಕ್ಕೋಬೋದು. ಇದನ್ನ ನೀವು ಪಂಚವರ್ಣ ದಾರದಲ್ಲಾದರೂ ಹಾಕ್ಕೋಬೋದು, ಅಥವಾ ಬೆಳ್ಳಿ ಮತ್ತು ಚಿನ್ನದ ಶೈನ್ ಏನಾರು ಇದ್ದರೆ ಅದರಲ್ಲೂ ಕೂಡ ನೀವು ಹಾಕ್ಕೋಬೋದು. ಇದನ್ನ ರಟ್ಟೆ ಅಂದರೆ ತೋಳುಗಳಿಗೆ ಅಥವಾ ಕೊರಳಿಗೆ ಧರಿಸ್ಕೋಬೇಕು. ಸೊಂಟಕ್ಕೆಲ್ಲ ಹಾಕ್ಕೊಳ್ಳೋಂಗಿಲ್ಲ. ನೀವು ರಟ್ಟೆ ಅಥವಾ ಕೊರಳಿಗೆ ಧರಿಸ್ಕೋಬೇಕಾಗುತ್ತೆ. ಒಂದು ಒಳ್ಳೆ ದಿನ ನೋಡಿ ಬರ್ಕೊಂಡು ಅದೇ ಗುರುವಾರ ಬರೆಯೋದ್ರಿಂದ ಗುರುವಾರನೇ ಹಾಕ್ಕೊಳ್ಳಿ. ಇದಿಷ್ಟು ಸರ್ವ ಕಾರ್ಯ ಸಿದ್ಧಿ ಯಂತ್ರ ಆಗಿರುತ್ತೆ. ಸಕಲ ಕಾರ್ಯಗಳನ್ನು ನೆರವೇರಿಸ್ಕೊಡುವಂಥ ಯಂತ್ರಗಳಾಗಿರುತ್ತೆ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಈ ವಿಡಿಯೋದಲ್ಲಿ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ನಾನು ಎಲ್ಲೂ ಮೋಸ ಹೋಗಬೇಡಿ ಅಂತ ಮಾತ್ರ ಹೇಳಿದ್ದೀನಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾಕೆಂತೇಳಿದ್ರೆ ಈಗ ಇದು ದೀಕ್ಷೆ ಕೊಡೋದೊಂದು ಬಿಸ್ನೆಸ್ ಥರ ಮಾಡ್ಕೊಂಡಿದ್ದಾರೆ, ಅದರಿಂದನೇ ಹೇಳ್ತಾ ಇದ್ದೀನಿ. ನೀವು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.